ಅದಕ್ಕೆ ಮುಂದೆ ಸಿಎಂ ಆಗಕ್ ಹೊಂಟಿ ಎಬಡಿ ಇಲ್ಲಿ ರೇಟ್ ಘೋಷಣೆ ಮಾಡೋ ಶಕ್ತಿ ಇಲ್ಲ. ಸಿಎಂ ಆಗ್ತೀವಿ, ಮುಂದೆ ಸಿಎಂ ಹಾಕಿ ಸಿಎಂ ಮುಂದೆ ಆಗುತ್ತಿತ್ತಂದ್ರೆ ಈಗ ಟಾರ್ಗೆಟ್ ಹಾಕು. ಈ ವೇದಿಕೆ ತಂದು ಘೋಷಣೆ ಮಾಡಿ ನಾಳೆ ಮುಂಜಾನೆ ರೈತರಿಗೆ ಅನುಕೂಲ ಮಾಡ ಅಂತೀವಿ. ಆದ್ರೆ ಎಲ್ಲ ಬಿಟ್ಟು ಮೊನ್ನೆ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಡಿಸಿಸಿ ಬ್ಯಾಂಕ್ನಾಗ ಇಲೆಕ್ಷನ್ ಮಾಡಿದ್ರು. ಇಲ್ಲಿ ರಾಜ್ಯವಾಗಿದ್ದಾರೆ ಮೊದಲ ಸಾರಿ ಬೆಳಗಾವಿದಾಗ 9 ಮಂದಿ ಆಯ್ಕೆ ಆಗ್ಯಾರ. ನಮಸ್ಕಾರ, ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ರೈತ ಸಂಘಟನೆಯನ್ನು ಹೊಡಲಿಕ್ಕೆ ಹಲವರು ತಂತ್ರಗಾರಿಕೆಯನ್ನು ಹೂಡಿದ್ದಾರೆ. ಈಗಾಗಲೇ ಇನ್ನು ಗುರ್ಲಾಪುರ ಹೋರಾಟ ಇದೆ, 9ನೇ ದಿನಕ್ಕೆ ಮುಗಿದು 10ನೇ ದಿನಕ್ಕೆ ಬಂದಿದೆ. ಅಲ್ಲಿ ಸರ್ಕಾರ ಏನೋ ಒಂದು ರಾಜ್ಯ ಸೂತ್ರವನ್ನು ಹೊಂದಿದೆ. ಆ ರಾಜ್ಯ ಸೂತ್ರಕ್ಕೆ ಇಲ್ಲೇ ಬರಬೇಕು, ಇಲ್ಲೇ ಡಿಕ್ಲೇರ್ ಮಾಡ್ಬೇಕಂತ ರೈತರು ಹಠ ಹಿಡಿದ್ದಾರೆ. 3,300 ಕೊಡ್ತೇವೆ ಫೈನಲ್ ಮಾಡ್ರಿ ಅಂತೇಳಿ. ಆದರೆ 50 ರೂಪಾಯಿ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಹಠ ಹಿಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನಾವು 50 ರೂಪಾಯಿ ಸರ್ಕಾರದಿಂದ ಕೊಡ್ತೇವೆ, 330 ಕೋಟಿ ನಮಗೆ ಹೊರೆ ಬೀಳ್ತಿದೆ. ಹಾಗಾದ್ರೆ ಅವರಿಗೂ ಸಹಿತ 330 ಕೋಟಿನ ಹೊರೆ ಬೀಳ್ತಿದೆ. ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡಬೇಕು. ಇನ್ನು ಆ ಹೋರಾಟಗಾರರು 3,500 ಕೇಳಿದರು, ಲಾಸ್ಟಿಗೆ 3,400 ಒಪ್ಪುವಂಥ ಸಾಧ್ಯತೆ ಇತ್ತು. ಈಗ 3,300 ಇದೆ. ಇನ್ನೂ ಚಿನ್ನ ಪೂಜಾರಿ ಹೇಳಿದ್ದಾರೆ ಇನ್ನೂ ನಮ್ಮ ಬೇಡಿಕೆಗಳು ಇನ್ನೂ 8 ಬೇಡಿಕೆಗಳಿವೆ. ತೂಕದಲ್ಲಿ ಮೋಸ ಆಗ್ತದೆ, ಇಳುವರಿಯಲ್ಲಿ ಮೋಸ ಇದೆ, ತೂಕದ ಯಂತ್ರ ಏನು ಕೊಡಿಸ್ಬೇಕು, ನಂತರ ಪೆನ್ಷನ್ ಕೊಡಬೇಕು, ಇನ್ನೂ ಹಲವಾರು. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಡಿಸೆಂಬರ್ 8ಕ್ಕೆ ಏನು ಚಳಿಗಾಲ ಅಧಿವೇಶನ ಇದೆ, ಇಲ್ಲಿ ದೊಡ್ಡ ಪ್ರಮಾಣದ ರೈತರು ಕೊಡ್ತಾರೆ. ಇದು ಬಿಲ್ಲಲ್ಲ, ಬಿಲ್ ಬಿಟ್ಟು ಅನೇಕ ಬೇಡಿಕೆಗಳನ್ನು ಅವರು ಪಟ್ಟು ಹಿಡಿತಾರೆ. ಹೌದು, ಮಾಡಲಿ, ಏನು ತೊಂದರೆ ಇಲ್ಲ. ರೈತರಿಗೆ 3,500 ಬೇಡಿಕೆ ಇಟ್ಟಿದ್ವಿ, 400ಕ್ಕೆ ಬಂದೀವಿ. ಈಗ 300 ಘೋಷಣೆ ಆಗಿದೆ, 100 ಆದರೂ ಸಿಕ್ತಪ್ಪ ಅಂತೇಳಿ ಖುಷಿ ಇದ್ದಾರೆ. ಏನು ತೊಂದರೆ ಇಲ್ಲ, ನಾವು ಕೂಡ ಸಂತೋಷವಾಗಿದ್ದೀವಿ. ನಮ್ಮದು ಕೂಡ ಒಂದು ಕಮಿಟಿ ಇದೆ, ನಾನು ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾಳೆ ಕೂಡ ನಾವು ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ. ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬರ್ತಾರೆ. ಅವ್ರು ಬರೋತ್ನಾಗ ಹಾಗೆ ಬರಬಾರ್ದು. ನಮ್ಮ ಜಿಲ್ಲಾಧಿಕಾರಿ SP ಅವರ ಜೊತೆ ಡಿಸ್ಕಷನ್ ಮಾಡಿ ನನಗೆ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು 2 ಗಂಟೆ ಕೂಡ ಮೀಟಿಂಗ್ ಆಗಬೇಕು. ಯಾಕೆ ಆಗಬೇಕಂದ್ರೆ ಇದು ಈ ಕಬ್ಬಿನ ಬಿಲ್ ಒಂದು ಫಿಕ್ಸ್ ಆಯಿತು, ಮುಗೀತು. ಶುಗರ್ ಕಮಿಷನರ್ ಇಲಾಖೆ ಗೈಡ್ ಮಾಡಬೇಕು. ರಿಕವರಿ ಅಂದರೆ ಮೋಸ ಆಗ್ತಾ ಇದೆ, ತೂಕ ಮೋಸ ಆಗ್ತಾ ಇದೆ. ಅದಕ್ಕೇನು ಸ್ಟ್ರಾಟಜಿ ಅನ್ನೋದು ನಾವು ಚರ್ಚೆ ಮಾಡಬೇಕಿದೆ. ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ಇಲಾಖೆ ಇಷ್ಟೆಲ್ಲ ಶುಗರ್ 80 ಕಾರ್ಖಾನೆ ಇದ್ದಾವೆ, ಒಬ್ಬ ಕಾಯಮಾಗಿ ಶುಗರ್ ಕಮಿಷನರ್ ಬೇಕು. ಅದಕ್ಕೆ 16 ಖಾತೆಗಳನ್ನ ಕೊಟ್ಟ ಒಬ್ಬ ಇಲಾಖೆಯನ್ನು ಇಟ್ಟಿರೋದು ಫೇಲ್ ಆಗುತ್ತೆ. ಯಾಕಂದ್ರೆ ರೈತರ ಹಲವಾರು 15 ದಿವಸನಾಗ ಕೊಡದೆ ಹೋದ್ರೆ ಎಲ್ಲಿ ಹೋಗ್ಬೇಕು ನಾವು? ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸಬೇಕೈತಿ. ಹಲವಾರು ವಿಚಾರ ಅದಾವ. ಮುಖ್ಯಮಂತ್ರಿ ಮೊನ್ನೆ ತಾವೆಲ್ಲ ನೋಡ್ರಿ HK ಪಾಟೀಲ್ ಸಾಹೇಬ್ರು ಲಿಸ್ಟ್ ಕೊಟ್ಟದು. ಆ ಲಿಸ್ಟನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು. 8 ಬೇಡಿಕೆ ಅದಾವು, ಅವನು ಕೂಡ ಚರ್ಚೆ ಮಾಡಬೇಕಾಗಿತ್ತು. ನಾಳೆ ಅವರ ಅಧಿಕೃತ ನಮಗೆ ಲೆಟರ್ ತೊಗೊಂಬರ್ಲಿ, ಗೌರ್ಮೆಂಟ್ನಿಂದ ಲೆಟರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಅಧಿಕೃತವಾಗಿ ಲೆಟರ್ ಕೊಟ್ಟು ರೈತರಿಗೆ ಅವರು ಕೂಡ ಹೋರಾಟಕ್ಕೆ ಹೋಗಿ ಎಲ್ಲರಿಗೂ ಧನ್ಯವಾದ ಹೇಳಿ, ಸರ್ಕಾರಕ್ಕೂ ನಾವು ಕೂಡ ಧನ್ಯವಾದ ಹೇಳಿ ಅದೊಂದು ಕಾರ್ಯಕ್ರಮ ಆಗಬೇಕು. ಹಾಗೆ ಅವಾಗ ಮುಗಿಯೋದು. ಆಮೇಲೆ ನಾಳೆ ನಮ್ಮ ಜನ ಒಪ್ಕೊಂಡ ನಂತರ ನಾಡ್ದು ಕಾರ್ಖಾನೆ ಚಾಲು ಮಾಡಲಿ, ಏನು ತೊಂದರೆ ಇಲ್ಲ. ಈಗ ಬೆಲೆ ಒಂದೇ, ನಮ್ದು 3,500 ರೂಪಾಯಿ ಏನು ಬೇಡಿಕೆ ಇತ್ತು, ಅದರೊಳಗೆ 3,000 ಇವತ್ತು ಅವ್ರು 300 ರೂಪಾಯಿಗೆ ಬಂದಾರೆ. ಇನ್ನೂ 100 ರೂಪಾಯಿ ಜಾಸ್ತಿ ಬೇಕಂತ ನಾವು ಕೂಡ ಕೇಳಿದೀವಿ. ಈಗ ಅದನ್ನ ಕೆಲವು ಜನ ವಿಜೃಂಭಣೆ ಮಾಡ್ತಾರೆ. ಜನ ಒಪ್ಕೊಂಡ್ರೆ 3,300 ಇರುತ್ತೆ, ನಮ್ದೇನು ತೊಂದರೆ ಇಲ್ಲ. ಆದ್ರೆ ಏನು ಇದು ಈಗ ಮುಗಿತ್ತು ಮಣಿಗೆ ಹೋಗಿತ್ತು ಅಲ್ಲ, ನಾಳೆ ಜನ ಸೇರ್ತಾರೆ. ಜನರ ಮುಂದೆ ಇವತ್ತು ಕಬ್ಬಿನ ಬಿಲ್ ಯಾವಾಗಲೂ ಗುರ್ಲಾಪುರದಾಗೆ ಫಿಕ್ಸ್ ಆಗೋದು, ಕಾರ್ಖಾನೆ ಅವ್ರದ್ದು. ಮುಂದೆ ಏನು ಮಾಡೋಕ್ಕಾಗಲ್ಲ, ಹಾಗೆ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ. ಜನಾಂದೋಲನ ಆಗಿದೆಯಲ್ಲ, ಜನಾಂದೋಲನ ಮುಂದೆ ಎಲ್ಲರೂ ಪಾಪ ಇವತ್ತು ದುಡಿದರು. ಕನ್ನಡ ಪರ ಸಂಘಟನೆಗಳು ದುಡ್ದವು, ಇವತ್ತು ನ್ಯಾಯವಾದಿಗಳು ಬಂದರು. ಅವ್ರನ್ನೆಲ್ಲ ಕೂಡ ನಾಳೆ ಕರೆ ಕೊಡ್ತೀವಿ. ನಾಳೆ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನ ಎಂಬ್ರೇಸ್. ಅದೇ ರೀತಿ ನಾನು ಮೀಡಿಯಾ ದೇವರುಗಳೆಲ್ಲ ನೀವು ಕೂಡ ಶ್ರಮ ಪಡೆದ್ರಿ, ನೀವೆಲ್ಲರೂ ಕೂಡ ಖುಷಿಯನ್ನ ಸಂತೋಷನ ಪಡೋನು. ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ್ ಪದೇ ಪದೇ ಹೋರಾಟದ ಬದುಕಾಗಬಾರ್ದು. ಇದನ್ನ ಒಂದು ಶಕ್ತಿಯಾಗಿ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ನಮ್ದು ಕೂಡ ನಾನು ಅಲ್ಲೇ ಇರ್ತೀನಿ. ನಾನು ಕಾಯಂ ಇರೋದೇ ಅಲ್ಲೇ, 9 ದಿನ ಅಲ್ಲೇ ಇದ್ದೀನಿ. ಇವತ್ತಿರಲ್ಲ, ಇವತ್ತು ಇರ್ತೀನಿ ಅಲ್ಲೇ. ಕೈ ಬಿಟ್ಟಿಲ್ಲ, ಹೋರಾಟ ಕೈ ಬಿಟ್ಟಿಲ್ಲ. ಮಂತ್ರಿ ಅವರು ಬಂದು ಹೇಳೋರಿಗೆ ಬಿಡಲ್ಲ. ಅದೇನು ತೊಂದರೆ ಇಲ್ಲ. ಇಲ್ಲಪ್ಪ, ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡ್ಬೇಕಾಗಿದೆಯಾ? ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡಬೇಕು?
ತೂಕ ಮೋಸ ಆಗುತ್ತೆ, ಆಗಬಾರ್ದು ಅನ್ನೋದಕ್ಕಾಗಿ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಿ ಅದನ್ನು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಣ್ಣ ಅದು ಆಗಿಲ್ಲ, ಅದು ಎಲ್ಲೆಲ್ಲಿ ಆಗ್ಬೇಕು ನಾವು ಅಣ್ಣ ಇಲ್ಲಿ ನೋಡ್ರಿ, ಇಲ್ಲಿ ಸಕ್ಕರೆ ಸಚಿವರೇನೆ ತೀರ್ಮಾನಕರಲ್ಲ, ಕಬ್ಬು ಬೆಳೆಗಾರರು ತೀರ್ಮಾನಕರು ಎಲ್ಲಿ ಕಾಟ ಕೂಡಬೇಕು, ಎಲ್ಲಿ ವೆಬ್ರಿಜ್ ಕೂಡಬೇಕು ಅನ್ನುವಂಥದ್ದನ್ನ ನಾವು ಕಬ್ಬು ಬೆಳೆಗಾರರು, ಇಡೀ ನಾಡಿನ ಕಬ್ಬು ಬೆಳೆಗಾರರ ತೀರ್ಮಾನ ಮಾಡಬೇಕು. ಅದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗಬೇಕಾಗಿತ್ತು. ಇವೆಲ್ಲ ಹಲವಾರು ವಿಷಯ ಮುಖ್ಯಮಂತ್ರಿ ಅವ್ರ ಜೊತೆ 2 ಗಂಟೆ ನಮ್ಮದು ಮೀಟಿಂಗ್ ಆದಾಗ ಕೆಲವು ತೀರ್ಮಾನಗಳು ಆಗ್ತಾವೆ. ನಾಳೆ ಬರೋದ್ನಾಗ ಶಿವಾನಂದ ಪಾಟೀಲ್ ಸಾಹೇಬ್ರ CM ಅವ್ರದ್ದು ಒಂದು 2 ಗಂಟೆ ಅಪಾಯಿಂಟ್ಮೆಂಟ್, ನಾಳೆ ಬೇಡ ನಮಗೆ ಒಂದು 4-5 ದಿನ ಹೋಗ್ಲಿ, ಏನು ತೊಂದರೆ ಇಲ್ಲ. ನಾವು ಕೂಡ ಹೋರಾಟ ಮಾಡಿ ರೈತರು ದಣಿದೀವಿ. ತಾವು ನನ್ನ ಮೀಡಿಯಾ ದೇವರುಗಳು ಕೂಡ ಸಹಕಾರ ಮಾಡಿದ್ರೆ ಧನ್ಯವಾದ. ಸರ್, ಇದು ಫ್ಯಾಕ್ಟರಿ ಅವ್ರು ಏನ್ ಮಂಡತನ ಮಾಡಿದ್ರು, ನಮಗೊಂದಿಷ್ಟೆಲ್ಲ ಒಳಕ್ಕಿತ್ತು. ಯಾವ ರೀತಿ ಹೋರಾಟ ಮಾಡೋದು, ಹೈವೇಕ್ ಹೋಗೋದು, ಇಲ್ಲೇ ಮಾಡೋದು, ಚಳವಳಿ ರೂಪ ಬೇರೆ ತಗೊಳ್ಳೋದು, ಫ್ಯಾಕ್ಟರಿ ಅವ್ರನ್ನ ಯಾವ ರೀತಿ ಭಾಗಿಸ್ಬೇಕು ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನನಗನ್ನಿಸ್ತು, ನಂಜುಂಡ ಸ್ವಾಮಿ ಅವರ ತತ್ವ ಹೆಂಗಿತ್ತು ಅಂದ್ರೆ, ಸರ್ಕಾರ ನಾವಿದ್ದಲ್ಲಿ ಬರಬೇಕು, ಅಧಿಕಾರಿಗಳು ನಾವಿದ್ದಲ್ಲಿ ಬರಬೇಕು. ತಾವು ನೋಡಿದಿರಿ, ನಾನು ವೇದಿಕೆ ಬಿಟ್ಟು ಒಂದು ಕ್ಷಣ ಹೊರಗೆ ಹೋಗ್ಲಿಲ್ಲ. ಯಾಕಂದ್ರೆ ರೈತರನ್ನ ಮಣ್ಣು ಕೊಡ್ತಕ್ಕಂಥ ಕೆಲಸ ಆಗ್ಬಾರ್ದು. ಆಮೇಲೆ ರೈತ ಸಂಘದ ಹೆಸರು ಕೆಡಿಸುವ ಸಲುವಾಗಿ ನನ್ನನ್ನ ಮೀಟಿಂಗ್ ಒಯ್ಯಬೇಕು, ಚರ್ಚೆ ಮಾಡ್ಲಿಕ್ಕೆ ಒಯ್ಯಬೇಕು, ಚುನಾವಣೆ ಒಯ್ಬೇಕಂತ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ರೈತರ ಮಧ್ಯದಲ್ಲಿ ಚರ್ಚೆ ಆಯ್ತು. ರೈತ ಸಂಘ ಪ್ರಾಮಾಣಿಕದ, ಚುನಪ್ಪ ಪೂಜಾರಿ ಗುರುಜಿ ಪ್ರಾಮಾಣಿಕ ಅದಾರ, ರೈತರ ಗೆಲುವಾಗ್ಯದ. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕಣ್ಣು ತೆಗೆದು ಇವತ್ತು ನಮ್ಗೆ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವರು ಸಹಕಾರ ಮಾಡಿದ್ರಿ. ಅನ್ನದಾತರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳು ಸಲ್ಲಿಸ್ತೀನಿ. ಹೋರಾಟ ಮುಂದುವರಿಯುತ್ತಾ ಮುಗಿಸ್ತಾರ ಇಲ್ಲಿಗೆ? ಹೋರಾಟ ಮುಕ್ತಾಯ ಸರ್, ಇವತ್ತು ಮುಕ್ತಾಯ ಸರ್, ನಮ್ಗೆ ಗೆಲುವಾಗ್ಯದ. ಮುಂದೆ ಅಧಿವೇಶನದಲ್ಲಿ ನಾನು ಚುನಾಪ ಮಾತಾಡ್ಕೊಡ್ತೀವಿ. ನಮ್ಮ ರಾಜು ಪವಾರ್ ಅವರು ಎಲ್ಲ ಮುಖಂಡರು ಮಾತಾಡಿಕೊಂಡು ಒಂದು ನಿರ್ಧಾರ ಮಾಡಿಕೊಂಡು ಮಾಧ್ಯಮಗೋಷ್ಠಿಯನ್ನು ಬೆಳಗಾವಿಯಲ್ಲಿ ಮಾಡಿ ನಿಮಗೂ ಕೂಡ ವಿಷಯವನ್ನು ತಿಳಿಸ್ತೀನಿ ಸರ್. ನಾಳೆ ಈ ವೇದಿಕೆ ಇರುತ್ತೆ? ಇಲ್ಲ ಸರ್, ವೇದಿಕೆ ಇರಲ್ಲ. ಕ್ಲಿಯರ್ ಆಯ್ತು ಸರ್, ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸರ್. ವೇದಿಕೆಯಲ್ಲಿ ಸರ್, ಈಗ ಫ್ಯಾಕ್ಟರಿ ವತಿಯಿಂದ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತದಂತ ಆಧಾರ ಅದ. ಅದನ್ನ ಸರಿಯಾಗಿ ಅಧ್ಯಯನ ಮಾಡ್ತೀವಿ. ಎಷ್ಟು ಟ್ಯಾಕ್ಸ್ ಹೋಗ್ತದ, ಕಲ್ಟಿವೇಶನ್ ಹೋಗ್ತದ, HNT ಏನದ, ಟ್ರಾನ್ಸ್ಪೋರ್ಟ್ ಏನದ, ಎಲ್ಲಾ ಮಾಹಿತಿ ತಗೊಂಡು ಸರ್ಕಾರದೊಳಗೆ ಆಧಾರ ಸಮೇತವಾಗಿ ಅಧಿವೇಶನದಲ್ಲಿ ಗಟ್ಟಿಯಾದ ಹೋರಾಟ ಮಾಡ್ತೀವಿ. ಅದಕ್ಕಿಂತ ಮೊದಲು ಡಿಜಿಟಲ್ ಯಂತ್ರಗಳನ್ನು ಪ್ರತಿ ಕಾರ್ಖಾನೆ ಮುಂದೆ ನೀವು ಇಡಬೇಕು. ನಂತರ ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳಿಗ್ಗೆ ಇಳುವರಿ ಹಿಡಿತಾರೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯಲ್ಲಿ, ಇವರಲ್ಲಿ ಯಾವ ರೀತಿ ಹಿಡಿತಾರೆ. ನಂತರ ಸಕ್ಕರೆ ಸಹಿತ ಕದ್ದು ಮಾರಿದ್ದಾರೆ ಅಂತೇಳಿ ಒಂದು ಆರೋಪ ಕೂಡ ಇದೆ. MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಮತ್ತು ಹಲ್ಸಿದ್ನಾಥ್ ಶುಗರ್ ಫ್ಯಾಕ್ಟ್ರಿ ನಿಪ್ಪಾಣಿಯಲ್ಲಿ ಈ ಸಕ್ಕರೆ ಎಕ್ಸೆಸ್ ಎಲ್ಲಿ ಬಂತು ಅಂದರೆ ತೂಕದಲ್ಲಿ ಏನು ಮೋಸ ಮಾಡಿರ್ತಾರೆ, ಅದು ಎಕ್ಸೆಸ್ ಆಯಿತು. ಹೀಗೆ ಅನೇಕ ಸಮಸ್ಯೆಗಳಿವೆ. ಚುನಾ ಪೂಜಾರಿ ಅವರು ಹೇಳಿದ್ದಾರೆ, ಈ ಎಲ್ಲ ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕಂತ ಹೇಳಿದ್ದಾರೆ. ಕಾದು ನೋಡೋಣ. ಆದರೂ ಕೂಡ ಕೆಲವರು ಇನ್ನು ಮುಂದೆ ಹೊಡಿತಾರೆ, ಇನ್ನು ಮುಂದೆ ಈ ರೈತ ಸಂಘಟನೆ ಹೊಡಿತಾರೆ. ಇದನ್ನು ರೈತ ಮುಖಂಡರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ 1980ರಲ್ಲಿ ಏನು ನರಗುಂದ ನವಲಗುಂದ ಹೋರಾಟ ಆಯ್ತು, ಅದಾದ ನಂತರ ಇದು ಫಸ್ಟ್ ಟೈಮ್ ಇದು ಇಷ್ಟು ಜನ ಕೂಡಿದ್ದು. ಅದಕ್ಕೆ ಹೊಡಿತಾರೆ, ಪ್ರತಿ ತಾಲೂಕಿನಲ್ಲಿ ಹೊಡಿತಾರೆ. ಯಾಕಂದರೆ BJP ಕಾಂಗ್ರೆಸ್ ರೈತರು ಆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ರೈತ ಕುಲ ಒಂದೇ ಕುಲ. ಈ ಸಂಘಟನೆ ಹೊಡೆಯದೇ ಇರಬೇಕಾದ್ರೆ ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಚುನಾ ಪೂಜಾರಿ ಇರಬೇಕು, ನಂತರ ಗುರೂಜಿಯವರು ಇರಬೇಕು. ಪ್ರತಿ ತಾಲೂಕಿನಲ್ಲಿ ಒಂದು ಸಮಿತಿ ರಚನೆ ಮಾಡಿ, ಮತ್ತು ಯಾವ ರಾಜಕಾರಣಿ ಕಡೆ ಹೋಗ್ಲಿಕ್ಕೆ ಹೋಗಬೇಡಿ, ಹೋದರೆ ಹೊಡಿತಾರೆ. ಒಂದು ಯಾರ್ಯಾರು ಕಬ್ಬನ್ನು ಒನಿಸ್ತಾರೆ ಕಾದು ನೋಡಬೇಕು. ಯಾಕಂದರೆ ಎಲ್ಲ ಲಿಸ್ಟ್ ಇದೆ, ಯಾರ್ಯಾರು ಭಾಷಣ ಮಾಡಿದ್ದಾರೆ, ಯಾರ್ಯಾರು ಏಕವಚನದಲ್ಲಿ ಮಾತಾಡಿದ್ದಾರೆ, ಅವ್ರದ್ದೆಲ್ಲ ಲಿಸ್ಟ್ ಇದೆ, ಅವ್ರದ್ದು ಕಬ್ಬಿದೆ, ಅದನ್ನು ಒನಿಸ್ತಾರಲ್ಲಿ ನೋಡಬೇಕು. ಅದನ್ನು ಕೂಡ ನೀವು ಲಕ್ಷ್ಯನ ಇಟ್ಕೋಬೇಕಾಗ್ತದೆ. ಯಾಕಂದರೆ ಎಲ್ಲರಿಗೆ ನೀವು ನ್ಯಾಯ ಕೊಡಿಸೋರು, ನಿಮಗೆ ಅನ್ಯಾಯ ಆದರೆ ರೈತರು ಬರೋದಿಲ್ಲ. ಹೀಗಾಗಿ ರೈತ ಸಂಘಟನೆ ಹೊಡೆಯೋದನ್ನು ನೀವು ತಪ್ಪಿಸಬೇಕಾದ್ರೆ ಭಾಳ ಜಾಗ್ರತೆಯಿಂದ ಇವ್ರ ಜೊತೆ ವ್ಯವಹಾರ ಮಾಡಬೇಕು. ಯಾಕಂದ್ರೆ ರಾಜಕಾರಣಿಗಳಿಗೆ ನೀವು ಸಂಘ ಮಾಡಿದರೆ ಅವ್ರು ಹೊಡಿತಾರೆ. ಇನ್ನು ಇದನ್ನು ಒಪ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತಿನ ಏನು ಸಭೆಯಲ್ಲಿ ಶಿವಾನಂದ ಪಾಟೀಲ್ ಬರ್ತಾರೆ ಗುರ್ಲಾಪುರಕ್ಕೆ, ಇಲ್ಲೇ ಒಂದು ಡಿಕ್ಲೇರ್ ಮಾಡ್ಬೇಕಂತ ಹಠ ಹಿಡಿದಾರೆ. ಅದು ಡಿಕ್ಲೇರ್ ಆಗೇ ಆಗ್ತದೆ. ಆದರೆ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ 3,400 ಕೇಳಿದ್ರು, ಈಗ 3,300 ಬಂದು ಹತ್ತಿದೆ. ಇನ್ನು 50 ರೂಪಾಯಿ ಕಗ್ಗಂಟಿದೆಲ್ಲ ಇದೆ. ಇನ್ನೂ ಸಕ್ಕರೆ ಫ್ಯಾಕ್ಟರಿ ನಾವು ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ನಾವು 50 ರೂಪಾಯಿ ಸಹಾಯಧನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಹಂತಕ್ಕೆ ಬಂದು ಮುಟ್ತದೆ ಕಾದು ನೋಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.